ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಪರಿಹಾರ ಅಂತ ಅಂದ್ರೆ ನೀವು ಆಷಾಢ ಮಾಸದಲ್ಲಿ ಈಗ ಒಳ್ಳೆ ಕೆಲಸಗಳಾಗಲ್ಲ, ಓಕೆ, ಬಟ್ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ದಾನ ಧರ್ಮ ಮಾಡ್ತಾರೆ ಕೆಲವರು. ಬೇರೆ ಬೇರೆ ರೀತಿ ಪರಿಹಾರದ ಮೊರೆಗಳನ್ನ ಹೋಗ್ತಾರೆ. ಈ ಕಾಲದಲ್ಲಿ ಏನು ದಾನ ಧರ್ಮ ಮಾಡಿದ್ರೆ ಒಳ್ಳೇದಾಗಬಹುದು ಅಂತ? ಪೂರ್ವಾಷಾಢ ಅಂತಕ್ಕಂಥದ್ದು ಸೂರ್ಯಚಂದ್ರರು ಬಂದಾಗ ನಾವು ಕೆಟ್ಟದ್ದು ಅಂತ ಕರಿತೀವಿ. ಅದರಿಂದ ಸೂರ್ಯಚಂದ್ರರಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೋಬೇಕು. ಚಂದ್ರ ಅಂದರೆ ದುರ್ಗಾದೇವಿಯ ದೇವಿ ಗೌರಿ ಅಂತ ಕರಿತೀವಿ. ಚಂದ್ರನಿಗೆ ದುರ್ಗಾದೇವಿ, ರವಿಗೆ ಶಿವ ಮತ್ತು ರಾಮರನ್ನು ನಾವು ತಗೋತೀವಿ. ಅಂದರೆ ಯಾವಾಗ ಸೂರ್ಯನ ಕಾರಕತ್ವ ತಗೊಂಡಾಗ ನಾವು ಸೂರ್ಯ ಅಂದರೆ ಯಾವ ಅಧಿದೇವತ ಅಂದಾಗ ಶ್ರೀರಾಮರನ್ನು ಮತ್ತು ನಾವು ಶಿವನನ್ನು ಗುರಿಯಾಗಿಟ್ಕೊಂಡು ನಾವು ರುದ್ರ ಚಮಕವನ್ನು ಓದೋದ್ರಿಂದ, ವಿಷ್ಣು ಸಹಸ್ರನಾಮವನ್ನು ನೋಡೋದ್ರಿಂದ ಆ ಸೂರ್ಯನಿಗೆ ಸಂಬಂಧಪಟ್ಟ ಪರಿಹಾರಗಳು. ಸೂರ್ಯ ಅಂದ್ರೇನು? ರಾಜಕೀಯ ಕ್ಷೇತ್ರದಲ್ಲಿ ಬೆಳಕಿಗೆ ಬರಬೇಕಾದ್ರೆ, ಆರೋಗ್ಯ ಬೇಕಾದರೆ ಸೂರ್ಯನ ಅನುಗ್ರಹ ಬೇಕೇ ಬೇಕು. ಆತ್ಮಕಾರಕ ಸೂರ್ಯ, ಮೋಕ್ಷಕಾರಕ ಸೂರ್ಯ. ಹಾಗಾಗಿ ಸೂರ್ಯನ ಅನುಗ್ರಹ ನಿಮಗೆ ಸಿಗ್ತದೆ. ಅಂದರೆ ಆದಿತ್ಯ ಹೃದಯವನ್ನು ಪಠಣೆ ಮಾಡೋದ್ರಿಂದ, ಶ್ರೀರಾಮರಿಗೆ ಸಂಬಂಧಪಟ್ಟಂಥ ಪೂಜೆ ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಹೇಳುವುದರಿಂದ ಈ ಆಷಾಢ ಮಾಸದಲ್ಲಿ ನೀವು ಶುಭ ಫಲವನ್ನು ಪಡಿತೀರಿ. ಜೊತೆಯಾಗಿ ಈ ಚಂದ್ರ ಅಂದಾಗ ದುರ್ಗಾದೇವಿ ಅಂತ ಕರಿತೀವಿ. ದುರ್ಗಾದೇವಿ ಅಂತ ಕರೀತಾರೆ. ಕೆಲವರು ಚಂದ್ರನಿಗೋಸ್ಕರ ಕೃಷ್ಣ ಅಂತ ಕರೀತಾರೆ. ಬಾಲಕೃಷ್ಣನನ್ನು ಏನು ಗುರುವಾಯೂರಲ್ಲಿದೆಯೋ ಬಾಲಕೃಷ್ಣ, ಆ ಬಾಲಕೃಷ್ಣನ ಆರಾಧನೆ ಕೂಡ ಮಾಡಬಹುದು. ಅಥವಾ ಚಂದ್ರನಿಗೆ ಸಂಬಂಧಪಟ್ಟಂಥ ದುರ್ಗಾದೇವತೆ ಅಂತ ಕರೀತಾರೆ. ದುರ್ಗಾ ಸೂಕ್ತ, ಓಂ ಜಾತವೇದಸೆ ಅಂತ ದುರ್ಗಾ ಸೂಕ್ತ ಬರುತ್ತೋ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ದುರ್ಗಾದೇವಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯಗಳನ್ನು ಕೊಡಬೇಕು. ಏನು? ಈ ಕೋಸುಂಬರಿ ನೈವೇದ್ಯ ಕೊಡ್ತಕ್ಕಂಥದ್ದು, ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು, ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ಸಾಧ್ಯ ಆದಷ್ಟು ನೀವು ಏನೂ ಅಭಿಷೇಕ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಮಂತ್ರ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈಗೆಲ್ಲ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ, ನೀವು ಶ್ರವಣ ಮಾಡಿದ್ರೆ ಸಾಕು, ಎಷ್ಟೋ ಒಳ್ಳೆ ಫಲಗಳು ಬರುತ್ತೆ. ಅದು ಎಲ್ಲ ಕೂಡ ವಿಷ್ಣು ಸಹಸ್ರನಾಮ ನಡೀತಾ ಇರುತ್ತೆ, ಅಲ್ಲೋಗಿ ನಾವು ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು. ಅಥವಾ ಸಂಜೆ ಕಾಲದಲ್ಲಿ ರುದ್ರಾಭಿಷೇಕ ಆಗ್ತಾ ಇರ್ತದೆ, ಆ ರುದ್ರಾಭಿಷೇಕ ಕಾಲದಲ್ಲಿ ಒಂದು ಪೂಜೆಗೆ ಹೋಗಿ ಈಶ್ವರನ ದರ್ಶನ ಮಾಡಿದ್ರೆ ಸಾಕು. ಅಂದರೆ ಪೂಜಾ ಕಾರ್ಯಗಳಲ್ಲಿ ನೀವು ಒಂದು ಅರ್ಧ ಗಂಟೆ ಆದರೂ ನೀವು ಸೇರ್ಕೋಬೇಕು. ದಾನ ಧರ್ಮ ಏನು ಮಾಡಬೇಕು ಅಂದರೆ ಅಕ್ಕಿಯನ್ನು ದಾನ ಮಾಡಬೇಕು, ಹಾಲನ್ನು ದಾನ ಮಾಡಬೇಕು, ಮೊಸರನ್ನು ದಾನ ಮಾಡಬೇಕು. ಇದೆಲ್ಲ ಚಂದ್ರನ ಸಂಬಂಧಪಟ್ಟಿದ್ದು. ಮೊಸರು ಅಥವಾ ಹಾಲು ಅಥವಾ ಕೋಸಂಬರಿ ಅಥವಾ ನಾವು ಅಕ್ಕಿಯನ್ನು ದಾನ ಮಾಡೋದ್ರಿಂದ ಚಂದ್ರನಿಗೆ ಸಂಬಂಧಪಟ್ಟ ಮನಸ್ಸಿಗೆ ನೆಮ್ಮದಿ, ಮನುಷ್ಯನಿಗೆ ಪೀಸ್ ಆಫ್ ಮೈಂಡ್. ಇವತ್ತು ನನಗೆ ಜಾತಕ ಕೇಳ್ತಾ ಇರ್ತಾರೆ ಎಲ್ಲ ಅಂದರೆ ಡಿಪ್ರೆಷನು, ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಮಾನಸಿಕವಾಗಿ ನೆಮ್ಮದಿ ಬೇಕು ಅಂತಾರೆ. ಈ ಆಷಾಢ ಮಾಸದಲ್ಲಿ ನೀವು ಹಾಲನ್ನು, ಮೊಸರನ್ನು, ಅಕ್ಕಿಯನ್ನು ದಾನ ಮಾಡುವುದರಿಂದ, ದುರ್ಗಾದೇವಿ ಆರಾಧನೆ ಮಾಡೋದರಿಂದ ಈ ಆಷಾಢದ ಫಲ ನಿಮಗೆ ಪೂರ್ಣವಾಗಿ ಸಿಗ್ತದೆ. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಗೋಧಿಯನ್ನು ದಾನ ಮಾಡುವುದರಿಂದ ಅಥವಾ ತಾಮ್ರವನ್ನು ದಾನ ಮಾಡುವುದರಿಂದ, ಅಥವಾ ನೀವು ದಾನ ಮಾಡೋಕ್ಕೆ ನಮಗೆ ಲೋಹ ಮಾಡಲಿಕ್ಕಾಗಲ್ಲ, ಕಾಸ್ಟ್ಲಿ ಇದ್ದರೆ ಗೋಧಿಯನ್ನು ದಾನ ಮಾಡುವುದರ ಮುಖಾಂತರ ನೀವು ಎಲ್ಲ ಕಡೆ ಗೋಧಿ ಸಿಗುತ್ತೆ. ಆ ಗೋಧಿಯನ್ನಾಗಲಿ ಅಥವಾ ಗೋಧಿ ನಮಗೆ ತಗೊಳಕ್ಕಾಗಿಲ್ಲ ಅಂದರೆ ಎಲ್ಲಾದರೂ ನಮ್ಮ ಮನೆ ಮುಂದೆ ಇರತಕ್ಕಂಥ ಒಂದು ಕೆಂಪು ಹೂವನ್ನು ತಗೊಂಡೋಗಿ, ಒಂದು ದಾಸವಾಳದ ಹೂ ತಗೊಂಡೋಗಿ ಇವ್ರಿಗೆ ಅರ್ಪಿಸುವುದರಿಂದ, ಅದರಲ್ಲೂ ಕೂಡ ಹೇಳ್ತಾರೆ ವಿಷ್ಣುವಿಗೆ ಯಾವುದೋ ಒಂದು ಸಂಪಿಗೆ ಹೂವನ್ನು ಜೀವನದಲ್ಲಿ ಒಂದೇ ಒಂದು ಬಾರಿ ಒಂದು ಸಂಪಿಗೆ ಹೂವನ್ನು ವಿಷ್ಣುವಿಗೆ ಅರ್ಪಿಸಿದರೆ ನಮಗೆ ಮೋಕ್ಷ ಅಂಥೇಳಿ. ಈ ಪೂರ್ವಾಷಾಢ ನಕ್ಷತ್ರ ಆಷಾಢ ಮಾಸ ಮೋಕ್ಷಕ್ಕಿರೋದರಿಂದ ನೀವೇನು ಮಾಡ್ತೀರಿ? ಬಿಲ್ಲುಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಈ ಸೇವಂತಿಗೆ ಹೂವನ್ನು, ಸೇವಂತಿಗೆ ಅಲ್ವಾ ಮೇಡಮ್ ಅದು? ಸೇವಂತಿಗೆ ಹೂವನ್ನು, ಅದು ಸೇವಂತಿಗೆ ಅಲ್ಲ, ಇದು ತುಂಬ ಗಮನ ಬರುತ್ತಲ್ಲ, ಏನು ಹೂ ಅದು? ಸಂಪಿಗೆ ಹೂವು. ಆ ಸಂಪಿಗೆ ಹೂವನ್ನು ವಿಷ್ಣುವಿಗೆ ಅರ್ಪಿಸುವುದರಿಂದ, ಲಕ್ಷ್ಮಿಗೆ ಅಲಂಕಾರ ಮಾಡುವುದರಿಂದ ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗುತ್ತೆ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ಆಷಾಢದ ಪೂರ್ಣ ಏನು ಇನ್ವಿಸಿಬಲ್ ಅಂತ ಕರಿತೀವೋ, ಎಲ್ಲರೂ ಕಳೆದ ನಮ್ಮನ್ನು ಅದೃಷ್ಟ ಅಂತ ಕರೀತಾರೆ. ಅದೃಷ್ಟ ಅಂದ್ರೇನು? ದೃಷ್ಟ ಅಂದರೆ ಕಾಣುವುದು, ಅದೃಷ್ಟ ಅಂದರೆ ಕಾಣುವುದು, ಕಾಣದೇ ಇರೋದು ಅದೃಷ್ಟ. ದೃಷ್ಟ ಮೀನ್ಸ್ ಕಾಣುವುದು, ಅದೃಷ್ಟ ಕಾಣದೇ ಇರೋದು. ಅಂತಹ ಅದೃಷ್ಟ ಇನ್ವಿಸಿಬಲ್ ಈ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಏನಿದೆಯೋ ನಿಮ್ಮೆಲ್ಲರ ಅದೃಷ್ಟಗಳು ಕುಲಾಯಿಸುತ್ತೆ. ಹೀಗಾಗಿ ಇವರೇ ಮೇಡಮ್ ಹೇಳ್ತಾ ಇದ್ದಾರೆ ಏನು ಪರಿಹಾರ ಮಾಡಬೇಕು ಅಂತ. ಆಷಾಢ ಮಾಸದಲ್ಲಿ ನೀವು ಪೂಜೆಗಳನ್ನು ಮಾಡಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ಅಂತ ಇದೇ ಲೈವು, ಇದೇ ನಿಮಗೆ ಸಾಕ್ಷಿ. ಓಕೆ, ಶ್ರೀನಿವಾಸ್ ಗುರುಗಳೇ, ನೀವು ಏನಾದರೂ ದಾನ ಧರ್ಮ ಪರಿಹಾರದ ಬಗ್ಗೆ ಒಳ್ಳೆ ಕಾಲ ಅಂತ ನಾವು ಮಾತಾಡ್ತಾ ಇದ್ವಿ. ಮತ್ತು ಸನಾತನ ಧರ್ಮದಲ್ಲಿ ಐ ಥಿಂಕ್ ಯಾವ ಕಾಲಗಳು ಕೂಡ ಅಶುಭ ಅಂತ ಇಲ್ಲ ಅಂತ, ಎಲ್ಲ ಕಾಲಗಳು ಅದರ ಮಹತ್ವ ಹೊಂದಿದೆ. ಯಾವ ಕಾಲಕ್ಕೆ ಏನು ಮಾಡಿದ್ರೆ ಒಳ್ಳೆಯದು ಅಂತ ಹಿರಿಯರ ಆಲ್ರೆಡಿ ನಮಗೆ ಬುನಾದಿ ಹಾಕಿ ಕೊಟ್ಟಿದ್ದಾರೆ, ಅದರಂತೆ ನಡ್ಕೊಂಡು ಹೋಗ್ಬೇಕಷ್ಟೇ ಅಂತ. ಸೊ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ, ದಾನ ಧರ್ಮಗಳ ಬಗ್ಗೆ ತಿಳಿಸ್ಕೊಡಿ, ಅದು ಆಗಬೇಕು ನಮ್ಮಲ್ಲಿ ಅಂತ. ನೋಡಿ, ಅದಕ್ಕೆ ದೊಡ್ಡವರು ಹೇಳ್ತಾರೆ, ಗುರುವಿಗೆ ಗುಲಾಮನ ಆಗುವ ತನಕ ದೊರಕದಣ್ಣ ಮುಕುತಿ. ಕರೆಕ್ಟ್.
ಈ ಕಾಲಘಟ್ಟದಲ್ಲಿ ಗುರುವಿನನ್ನು ನಾವು ಯಾರ್ಯಾರು ನೆನೆಸ್ಕೋತೀವಿ ಅಂದರೆ ಮಹಾವಿಷ್ಣುವಿನ ಜಗದ್ಗುರು ಅಂತ ಹೇಳ್ತಿರ್ತೀವಿ. ಶ್ರೀಕೃಷ್ಣ ಗೀತಾಮೃತದಲ್ಲಿ ಅದನ್ನೇ ಹೇಳಿದವನು, ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ. ನೀನು ಕರ್ಮವನ್ನು ಏನು ಮಾಡ್ತೀಯ, ಆ ಕರ್ಮಕ್ಕೆ ತಕ್ಕಂಥದ್ದು ಫಲಗಳು ಸಿಗುತ್ತೆ. ಈ ಸಂದರ್ಭದಲ್ಲಿ ಗುರುಪೌರ್ಣಿಮೆ ಬರುತ್ತಲ್ಲ, ಈ ಗುರುಪೌರ್ಣಿಮೆ ಬರೋದು ಇದು ವ್ಯಾಸ ಹುಣ್ಣಿಮೆ ಇವೆಲ್ಲ ಹೇಳ್ತೀವಲ್ಲ. ಅದ್ರ ಜೊತೆಗೆ ನಂಗೆ ಇನ್ನೊಂದು ಕುತೂಹಲ ಇದ್ದಿದ್ದು, ಈಗ ಮಗುವಿನ ಜನನ ಆದರೆ ಸಪೋಸ್ ಏನು ಇಂಥದ್ದೊಂದು ಪ್ರಶ್ನೆ ಇದೆ. ಇಲ್ಲ, ಇದರಲ್ಲಿ ಮಗುವಿನ ಜನನಕ್ಕೆ ದೋಷ ಅಂತ ಹೇಳೇ ಇಲ್ಲ ಇಲ್ಲಿ. ಇಲ್ಲ ಮಗುವಿನ ಜನನಕ್ಕೆ ದೋಷ ಅಂತ ಇಲ್ಲಿ ಹೇಳೇ ಇಲ್ಲ. ಜನನ ಎಲ್ಲಿ ದೋಷ ಅಂತ ಹೇಳಿದೆ ಅಂದರೆ ದಂಪತಿಗಳ ಸೇರ್ಲಿಕ್ಕೆ ದೋಷ ಅಂತ ಹೇಳಿದೆ ಅಷ್ಟೇ. ಮಗುವಿನ ಜನನ ಕಾಲದಲ್ಲಿ ಈ ಆಷಾಢದಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ. ಮಗುವಿನ ಜನನ ಕಾಲ ಸಮಸ್ಯೆ ಬರುವಂಥದ್ದು ಚೈತ್ರ ಮಾಸದಲ್ಲಿ. ಈಗ ಆಷಾಢ ಮಾಸದಲ್ಲಿ ಬರುವಂಥದ್ದಕ್ಕೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಮಗುವಿನ ಜನನ ಅತ್ಯಂತ ಚೆನ್ನಾಗಿರುತ್ತೆ. ಈಗ ಮಳೆ ಬೆಳೆಗಳ ಕಾಲ ಆಗಿರೋದ್ರಿಂದ ಮಗುವಿನ ಜನನಕ್ಕೆ, ಈಗ ಮಳೆ ಬೆಳೆ ಹೆಂಗೆ ಬೆಳೆಯುತ್ತೋ ಹಾಗೆ ಮಗುವಿನ ಆರೋಗ್ಯವೂ ಚೆನ್ನಾಗಿ ವೃದ್ಧಿಯಾಗಿರುತ್ತೆ. ಈ ಆಷಾಢದಲ್ಲಿ ಹುಟ್ಟುವಂಥ ಮಕ್ಕಳಿಗೆ, ಆಷಾಢದಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಆರೋಗ್ಯವೂ ವೃದ್ಧಿಯಾಗಿ ತುಂಬ ಅನುಕೂಲಕರವಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಯಾವುದೇ ಒಂದು ದೊಡ್ಡ ಗಂಡಾಂತರದ ಕಾಲಗಳು ಯಾವುದೂ ಇಲ್ಲ ಇಲ್ಲಿ. ಮಳೆ ಅಥವಾ ಯಾವುದಾದ್ರು ಬೇಸಿಗೆ ಕಾಲ ಬಂದು ಮಳೆ ಇಲ್ಲದೆ ಒಣಗಿ ನಾವೆಲ್ಲವೂ ಸಹ ತುಂಬ ಕಷ್ಟಪಡ್ತೀವಿ ಅಂತಂದಿಲ್ಲ. ಎಲ್ಲ ಆವಾಗವಾಗ ಸ್ವಲ್ಪ ಮಳೆಗಳಾಗ್ತಾ ಇರ್ತದೆ. ಈಗ ನಮ್ಮ ಸ್ವಲ್ಪ ಬರಗಾಲ ಬಂದಿರ್ಬೋದು ಅಷ್ಟೇ. ಆದರೆ ದಾನ ಧರ್ಮಾದಿಗಳನ್ನು ಅಂತ ತೆಗೆದುಕೊಂಡಾಗ ನೀವು ಜಾಸ್ತಿ ನೋಡಿ, ನೀವು ಯಾವುದನ್ನೇ ಒಬ್ಬ ವ್ಯಕ್ತಿಗಳೊಬ್ಬ ಸನಾತನ ಧರ್ಮವನ್ನು ನಂಬುವಂಥವನು, ಆಧ್ಯಾತ್ಮಿಕ ವಿಚಾರದಲ್ಲಿ ಆಳವಾಗಿ ಹರಿತಿರುವಂಥವನು ಏನು ಮಾಡ್ತಾನೆ ಅಂದರೆ, ಈ ಆಷಾಢ ಕಾಲವನ್ನು ಪ್ರಯಾಣದ ಕಾಲವನ್ನು ತೆಗೆದುಕೊಳ್ತಾನೆ. ಯಾವ್ಯಾವ ಪ್ರಯಾಣವನ್ನು ಮಾಡ್ತಾನೆ ಅಂತಂದರೆ, ಎಲ್ಲಿ ಗುರುವಿನ ಸ್ಥಾನಗಳು ಇರುತ್ತೋ, ನನಗೊಬ್ಬ ವಿದ್ಯೆ ಕಲಿಸಿದ ಗುರುಗಳು ಯಾರಿದ್ದಾರೋ ಅವ್ರನ್ನ ಹುಡಿಕೊಂಡು ಹೋಗ್ತಾನೆ. ಅವ್ರಿಗೋದ ಒಂದು ಅವ್ರು ಖುಷಿ ಪಡುವಂತಹ ಒಂದು ನಮಸ್ಕಾರಾದಿಗಳನ್ನು ಮಾಡಿ ಅವನ ಕೈಲಾದಂಥ ಒಂದು ದಾನವನ್ನು ಮಾಡ್ತಾರೆ. ಅಥವಾ ನನಗೆ ಇನ್ನೊಂದು ಯಾವುದೋ ಗುರುವಿನ ಸ್ಥಾನದಲ್ಲಿರುವಂಥ ದೇವಸ್ಥಾನ, ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಆಷಾಢ ಮಾಸದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಿ ನನ್ನ ಕೈಲಾದಂಥ ಒಂದು ಅನ್ನದಾನವೋ ಒಂದು ವಸ್ತ್ರದಾನವೋ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಆಷಾಢದಲ್ಲಿ ಅತ್ಯಂತ ನಿಮಗೆ ದಾನ ಅಂತಂದು ಏನು ತಗೊಳ್ತೀನಿ ಅಂದರೆ ವಸ್ತ್ರದಾನಗಳು ಮತ್ತು ದವಸು ಧಾನ್ಯಗಳನ್ನು ದಾನ ಕೊಡೋದ್ರಿಂದ ಅತ್ಯಂತ ಪಾವಿತ್ರತೆಯನ್ನು ತೆಗೆದುಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ. ಥ್ಯಾಂಕ್ ಯು ಗುರುಗಳೇ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಆಷಾಢ ಮಾಸದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ನಿಮಗೆ ಯಾವುದೇ ಕಾಲ ಅಂತ ಬಂದಾಗಲೂ ಕೂಡ ಅಶುಭ ಅನ್ನೋದು ಇಲ್ವೇ ಇಲ್ಲ ಅಂತ, ಒಂದೊಂದು ಕಾಲದಲ್ಲಿ ಹೀಗೆ ಮಾಡಬೇಕು ಅಂತ ಹಿರಿಯರು ಬುನಾದಿ ಹಾಕಿಕೊಟ್ರೆ ಇದ್ದಾರೆ. ಅದರಂತೆ ನಡ್ಕೊಂಡು ಹೋದರೆ ಸಾಕು, ಎಲ್ಲವೂ ಕೂಡ ಒಳ್ಳೆಯದು ಆಕೆ ಆಗುತ್ತೆ ಅಂತ. ಆಷಾಢ ಮಾಸದಲ್ಲಿ ಶುಭ ಮುಹೂರ್ತಗಳಿಲ್ಲ, ಶುಭ ಗಳಿಗೆ ಅಂತ ನೋಡೋಕ್ಕಾಗಲ್ಲ. ಹಾಗಾಗಿ ಶಕ್ತಿ ದೇವತೆಗಳ ಮೊರೆ ಹೋಗೋದು, ಎಸ್ಪೆಷಲಿ ಲಕ್ಷ್ಮಿಯ ಮೊರೆ ಹೋಗೋದು, ಪೂಜೆ ಪುನಸ್ಕಾರಗಳನ್ನು ಮಾಡೋದು, ವ್ರತಗಳನ್ನು ಮಾಡೋದಕ್ಕೆ ಇದು ಒಳ್ಳೆಯ ಕಾಲ, ಒಳ್ಳೆಯದಾಗತ್ತೆ ಅದರಿಂದ ನಮಗೆ ಅನ್ನೋದನ್ನು ಜ್ಯೋತಿಷಿಗಳು ಹೇಳ್ತಾ ಇರೋದು. ಎನಿವೆ, ಅವ್ರವ್ರ ನಂಬಿಕೆ ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಚಾರ ವಿಚಾರಗಳನ್ನು ನಾವು ನಿಜಕ್ಕೂ ಅನುಸರಿಸೋದ್ರಿಂದ ಆಗೋದೇನು, ಅದರಿಂದ ಲಾಭ ಏನು, ಇದು ಎಲ್ಲವೂ ಕೂಡ ತರ್ಕಕ್ಕೆ ನಿಲ್ಕದ್ದೆ. ಈ ಕ್ಷಣಕ್ಕೂ ಕೂಡ ನೀವು ಚರ್ಚೆಗಿಟ್ರೆ ಚರ್ಚೆ ಆಗ್ತಾನೆ ಇರುತ್ತೆ. ಅದು ಅವರವರ ನಂಬಿಕೆಗೆ ಬಿಟ್ಟಂತಹ ವಿಚಾರ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.